ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಮಕ್ಕಳಲ್ಲಿ ಬೇದಿಯಾದರೆ ನಿಯಂತ್ರಣಕ್ಕೆ ಹೀಗೆ ಮಾಡಿ. ಹೊರಗಿನ ಆಹಾರ, ಕಲುಷಿತ ನೀರು, ಹೀಗೆ ಅನೇಕ ಕಾರಣಕ್ಕೆ ಮಕ್ಕಳಲ್ಲಿ ಬೇದಿ ಕಾಣಿಸಿಕೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಆರೈಕೆ ಮಾಡಬೇಕು. ವಾತಾವರಣ ಬದಲಾದಂತೆ ಮಕ್ಕಳು ಬೇಗನೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ವಾಂತಿ, ಬೇದಿಯಂತಹ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ. ಅದರಲ್ಲಿಯೂ ಹೊರಗಿನ ತಿಂಡಿಗಳ ಸೇವನೆ, ರಸ್ತೆ ಬದಿ ಚಾಟ್ಸ್ಗಳನ್ನು ತಿನ್ನುವುದರಿಂದ ಬಹುಬೇಗನೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳುತ್ತದೆ. ಇದರಿಂದ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತವಾಗುತ್ತದೆ. ಅಲ್ಲದೆ ಪದೇ ಪದೇ ಸುಸ್ತು, ನಿಶ್ಶಕ್ತಿ ಕಾಡಬಹುದು. ಮಕ್ಕಳಲ್ಲಿ ಬೇದಿ ಕಾಣಿಸಿಕೊಂಡರೆ ಆಂಟಿಬಯೋಟಿಕ್ಗಳನ್ನು ಕೊಡುವುದು ಒಳ್ಳೆಯದಲ್ಲ. ಅದರಲ್ಲಿಯೂ ಆಹಾರದ ವಿಷಯದಲ್ಲಿ ಜಾಗೃತೆ ವಹಿಸುವ ಅಗತ್ಯವಿರುತ್ತದೆ. ಮಗುವಿಗೆ ಅತಿಸಾರ ಕಾಣಿಸಿಕೊಂಡಾಗ ಮಗುವಿಗೆ ಗಂಜಿ, ಮೆತ್ತನೆಯ ಅನ್ನದಂತಹ ಆಹಾರ ನೀಡಿ. ಅದೇ ರೀತಿ ಬೇಳೆ ಮತ್ತು ಅನ್ನವನ್ನು ಚೆನ್ನಾಗಿ ಮೆತ್ತಗೆ ಬೇಯಿಸಿ ಚಿಟಿಕೆ ಉಪ್ಪು ಸೇರಿಸಿ ಕಿಚಡಿ ರೂಪದಲ್ಲಿ ತಯಾರಿಸಿ ನೀಡಬಹುದಾಗಿದೆ. 1 ವರ್ಷದ ನಂತರ ಮಕ್ಕಳಿಗೆ ಆರಂಭದಲ್ಲಿ ಮೊಸರನ್ನು ನೀಡಬಹುದು. ಹೀಗಾಗಿ ಅತಿಸಾರ ಅಥವಾ ಬೇದಿ ಕಾಡಿದ್ದಲ್ಲಿ ಮೊಸರನ್ನು ತಿನ್ನಲು ನೀಡಿ. ಮೊಸರು ಪ್ರೋಬಯಾಟಿಕ್ ಆಗಿದೆ. ಅದರಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ದೇಹದಲ್ಲಿರುವ ಬೇದಿಗೆ ಕಾರಣವಾಗಿರುವ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತದೆ. ಬೇದಿಯ ಸಂದರ್ಭದಲ್ಲಿ ಬರೀ ನೀರನ್ನು ಕುಡಿಸುವುದು ಒಳ್ಳೆಯದಲ್ಲ. ಈಗ ORS ದ್ರಾವಣವನ್ನು ನೀಡುವುದು ಬಹಳ ಒಳ್ಳೆಯದು. ಅಥವಾ ಮನೆಯಲ್ಲಿಯೇ ದ್ರಾವಣವನ್ನು ತಯಾರಿ ಮಾಡಬಹುದು. ಹೇಗೆಂದರೆ 1 ಲೋಟ ನೀರಿಗೆ 1 ಚಮಚ ನಿಂಬೆ ರಸ, ಚಿಟಿಕೆ ಉಪ್ಪು ಮತ್ತು ಚಿಟಿಕೆ ಸಕ್ಕರೆಯನ್ನು ಮಿಶ್ರಣ ಮಾಡಿ ಕುಡಿಸಬಹುದು. ಬೇದಿಯಾದಾಗ ದೇಹದಲ್ಲಿನ ನೀರಿನ ಅಂಶ ನಷ್ಟವಾಗಿ ದೇಹ ನಿರ್ಜಲೀಕರಣವಾಗುತ್ತದೆ. ಹೀಗಾಗಿ ಅತಿಸಾರವಾದಾಗ ಮಕ್ಕಳಿಗಾದರೂ ಅಷ್ಟೇ, ದೊಡ್ಡವರಿಗಾದರೂ ಅಷ್ಟೇ ಎಳನೀರಿನಂತಹ ದ್ರವ ಪದಾರ್ಥಗಳನ್ನು ಹೆಚ್ಚಿಗೆ ನೀಡುವುದು ಅಗತ್ಯ. ಇದರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ತಡೆಯಬಹುದು. ಏಕೆಂದರೆ ಒಮ್ಮೆ ದೇಹ ನಿರ್ಜಲೀಕರಣಕ್ಕೆ ಒಳಗಾದರೆ ಲೋ BP ಆಗುವಂತಹ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮಕ್ಕಳಿಗೆ ದಿನಕ್ಕೆ 2 ಬಾರಿ ಅಥವಾ 1 ಬಾರಿ ಕೊಡುವುದು ಒಳ್ಳೆಯದು. ಬೇದಿಯ ಸಂದರ್ಭದಲ್ಲಿ ಮಕ್ಕಳಲ್ಲಿ ಅತಿಯಾದ ಸಿಹಿ ಆಹಾರಗಳನ್ನು ನೀಡಬೇಡಿ. ಉದಾಹರಣೆ ಗ್ಲೂಕೋಸ್ ನೀರು, ಅಂಗಡಿಯಲ್ಲಿ ಸಿಗುವ ಹಣ್ಣಿನ ಜ್ಯೂಸು, ಅದೇ ರೀತಿ ಐಸ್ ಕ್ರೀಮ್, ಕರಿದ ಪದಾರ್ಥಗಳನ್ನು, ಹೆಚ್ಚಿನ ಮಸಾಲೆ ಪದಾರ್ಥಗಳನ್ನು ನೀಡಬೇಡಿ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.